ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಈ ವಯಸ್ಸಾದವ್ರನ್ನ ಅಂದರೆ ಹೆತ್ತವ್ರನ್ನ ಸಾಕೋದು ಯಾರ ಕರ್ತವ್ಯ ಅಂತ ಬಂದಾಗ ಸಾಮಾನ್ಯ ಎಲ್ಲರೂ ಕೂಡ ಬೆರಳು ತೋರಿಸೋದು ಅಥವಾ ಹೆಸರು ಹೇಳೋವಂಥದ್ದು ಗಂಡು ಮಕ್ಕಳ ಕರ್ತವ್ಯ ಅಂತ ಅಂದ್ಬಿಟ್ಟು ಎಲ್ಲರೂ ಅಷ್ಟೇ ಬಹುತೇಕರು ಗಂಡು ಮಕ್ಕಳ ಕರ್ತವ್ಯ ಅಂತ ಹೇಳ್ತಾರೆ. ಗಂಡು ಮಕ್ಕಳು ಇಲ್ದಂತಹ ಸಮಯದಲ್ಲಿ ಹೆಣ್ಮಕ್ಳು ನೋಡ್ಕೋಬೇಕು ಅಂತ ಹೇಳ್ತಾರೆ. ಕೆಲವರು ನೋಡ್ಕೊಳ್ಳಲ್ಲ, ಅವ್ರ ಅಪ್ಪ ಅಮ್ಮ ಸಪ್ರೇಟಾಗಿ ಇರ್ತಾರೆ. ಈ ರೀತಿಯೆಲ್ಲ ಸಾಕಷ್ಟಿದೆ. ಈ ವೃದ್ಧಾಪ್ಯ ಅನ್ನೋದು ಸಂಭ್ರಮಿಸಬೇಕಾದಂತಹ ಒಂದು ಏಜ್. ಅದು ಆ್ಯಕ್ಚುಲಿ ಅವ್ರನ್ನ ಖುಷಿಯಾಗಿ ಇಡಬೇಕಾದಂತಹ ಏಜು. ಅಂದರೆ ಜೀವನದ ಒಂದು ಕೊನೆ ಘಟ್ಟ ಅದು. ಅದರಲ್ಲಿ ಒಂಥರ ಸಂತೋಷವಾಗಿ ಕಳೆದು ಹೋಗಿಬಿಡ್ಬೇಕು. ಆದರೆ ಅದು ಹೊರೆಯಾಗಿ ಹೋಗುವಂಥ ರೀತಿಯಲ್ಲಿ ಇದೆ ಸಂದರ್ಭಗಳು. ಅಂದರೆ ನಾವು ಯಾರಿಗೋ ಹೊರೆ ಆಗ್ತೀವಿ, ವಯಸ್ಸಾದ್ಮೇಲೆ ನಾವು ಯಾರಿಗೋ ಹೊರೆ ಆಗ್ತಾ ಇದ್ದೀವೇನೋ ಅಂತ ಅಂದ್ಬಿಟ್ಟು ಅವರಿಗೆ ಫೀಲ್ ಆಗಿಬಿಡುತ್ತೆ. ಯಾಕಂದರೆ ಎಲ್ಲರೂ ಅಂತ ಹೇಳ್ತಿಲ್ಲ, ಕೆಲವರು ಮಕ್ಕಳು ಆ ರೀತಿಯಾಗಿ ನೋಡ್ಕೋತಾರೆ. ಅವರು ಹೊರೆ ಆಗ್ತಾಯಿದ್ದಾರೆ ನಮಗೆ ಹೆತ್ತವರು ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿಸ್ಬಿಡ್ತಾರೆ. ಅದರಿಂದ ನಾವು ಹೊರೆ ಆಗ್ತಿದ್ದೀವೇನೋ ಅನ್ನುವಂತಹ ಒಂದು ಏನು ಆ ಮನಸ್ಥಿತಿಯಲ್ಲೇ ಅವರು ಕೊನೆ ಘಟ್ಟವನ್ನು ಕಳೆದುಬಿಡ್ತಾರೆ. ಆ್ಯಕ್ಚುಲಿ ಅದು ಸಂಭ್ರಮಿಸಿ, ಈಗ ಮಕ್ಕಳಾದಾಗ ಹೆಂಗೆ ನಾವು ಸಂಭ್ರಮ ಪಟ್ಟಿರ್ತೀವೋ ಅದೇ ರೀತಿ ವಯಸ್ಸಾದ ಮೇಲೆ ಸಂಭ್ರಮಪಟ್ಟು ಆ ಕೊನೆ ಘಟ್ಟವನ್ನು ಕಳಿಬೇಕು. ಆದರೆ ಅದು ಆಗ್ತಾಯಿಲ್ಲ. ಇರಲಿ, ಆ ವಿಚಾರವನ್ನು ಪಕ್ಕಕ್ಕಿಡೋಣ. ಸಾಮಾನ್ಯವಾಗಿ ಹೆತ್ತವ್ರನ್ನ ಸಾಕುವಂತಹ ಕರ್ತವ್ಯ ಯಾರ್ದು ಅಂತ ಬಂದಾಗ ಎಲ್ಲರೂ ಹೇಳೋದು ಗಂಡು ಮಕ್ಕಳ ಕರ್ತವ್ಯ. ಆದರೆ ನನ್ನ ನಿಲುವೇನು, ತುಂಬ ವೈಯಕ್ತಿಕ ನಿಲುವು, ಗಂಡು ಮಕ್ಕಳಂತಲ್ಲ, ಮಕ್ಕಳಷ್ಟೇ. ಅದು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಯಾರೇ ಆಗಲಿ ಮಕ್ಕಳಷ್ಟೇ. ಮಕ್ಕಳ ಕರ್ತವ್ಯ ಹೆತ್ತವ್ರನ್ನ ನೋಡ್ಕೋಬೇಕು. ಯಾಕೆ ಈ ಮಾತನ್ನು ಹೇಳ್ತೀನಿ, ಹೆಣ್ಣು ಗಂಡು ಅಂತ ಅಂದ್ಬಿಟ್ಟು ಅದು ಭೇದ ಮಾಡೋದು ಸರಿ ಇಲ್ಲ. ಯಾಕೆಂತಂದರೆ ಒಬ್ಬಳು ತಾಯಿ ಆದವಳು ಗಂಡು ಮಗುನೂ ಕೂಡ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡೇ ಹೆರುವಂಥದ್ದು. ಹೆಣ್ಮಕ್ಳನ್ನು ಕೂಡ ಸೇಮ್ ಅದೇ ರೀತಿಯಾಗಿ 9 ತಿಂಗಳು ಹೊತ್ತೇ ಹೆರೋವಂಥದ್ದು. ಸೊ ಇಬ್ಬರೂ ಈಕ್ವಲಾಗೆ ಹೆತ್ತಿರ್ತಾರೆ. ಸೊ ಹೆಣ್ಮಕ್ಳನ್ನೇನೋ ಒಂದು ತಿಂಗಳು ಇಟ್ಕೊಂಡು ಹೆತ್ಬಿಡೋದು, ಗಂಡು ಮಕ್ಳನ್ನ 9 ತಿಂಗಳು ಇಟ್ಕೊಂಡು ಹೆರೋದು, ಈ ರೀತಿ ಏನು ಮಾಡಿರಲ್ಲ. ಸೊ ಇಬ್ಬರೂ ಸಮನಾಗಿ 9 ತಿಂಗಳು ಇಟ್ಕೊಂಡೇ ಹೊಟ್ಟೆಯಲ್ಲಿ ಆ ನೋವನ್ನು, ಆ ಕಷ್ಟವನ್ನು ಎಲ್ಲವನ್ನು ಕೂಡ ಅನುಭವಿಸಿನೇ ಹೆರೋವಂಥದ್ದು. ಇನ್ನು ತಂದೆ ಆದವರಾಗಿರ್ಬೋದು, ತಾಯಿ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಇಬ್ಬರಿಗೂ ಕೂಡ ಶಿಕ್ಷಣವನ್ನು ಕೊಟ್ಟಿರ್ತಾರೆ, ಇಬ್ಬರಿಗೂ ಕೂಡ ಊಟ ಬಟ್ಟೆಯನ್ನು ಕೊಟ್ಟಿರ್ತಾರೆ, ಇಬ್ಬರನ್ನು ಕೂಡ ಶಾಲೆಗೆ ಸೇರಿಸಿ ಅವ್ರನ್ನ ದೊಡ್ಡವರಾಗಿ ಮಾಡಿರ್ತಾರೆ, ಇಬ್ಬರಿಗೂ ಕೂಡ ಪ್ರೀತಿಯನ್ನು ಕೊಟ್ಟಿರ್ತಾರೆ, ಇಬ್ಬರಿಗೂ ಕೂಡ ಕಾಳಜಿಯನ್ನು ಕೊಟ್ಟಿರ್ತಾರೆ. ಸೊ ಹೆತ್ತವ್ರನ್ನ ಸಾಕುವಂತಹ ಕರ್ತವ್ಯ ಕೂಡ ಇಬ್ಬರದ್ದು ಇರುತ್ತೆ. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಯಾರದೇ ಆಗಲಿ ಇಬ್ಬರೂ ಕೂಡ ಹೆತ್ತವ್ರನ್ನ ನೋಡ್ಕೋಬೇಕು. ಇದು ನನ್ನ ವೈಯಕ್ತಿಕ ನಿಲುವಾಗಿರುತ್ತೆ. ಅದೇ ರೀತಿಯಾಗಿ ಹೆಣ್ಮಕ್ಳು ಈಗ ಕಾನೂನು ಇರೋ ಪ್ರಕಾರ ಬಂದರೆ, ಅಂದರೆ ಗಂಡ್ಮಕ್ಳು ಹೆಣ್ಮಕ್ಳು ಇರುವಂತಹ ಮನೆ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಕಾನೂನು ಪ್ರಕಾರ ಈಗ ಆಸ್ತಿಯಲ್ಲಿ ಸಮಪಾಲಿದೆ, ಆಸ್ತಿಯಲ್ಲಿ ಮಾತ್ರ ಸಮಪಾಲು ಕೇಳ್ಕೊಂಡು ಬರ್ತಾರೆ. ಬಟ್ ಹೆತ್ತವ್ರನ್ನ ಸಾಕುವಂತಹ ಕರ್ತವ್ಯದಲ್ಲಿ ಸಮಪಾಲು ಕೇಳ್ಕೊಂಡು ಬಂದಂತಹ ಉದಾಹರಣೆಗಳು ಇರಬಹುದು, ಬಟ್ ಕಡಿಮೆ ಇದೆ. ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಬಹುತೇಕರು ತಂದೆ ತಾಯಿನೇ ಜೀವ ಅಂದ್ಕೊಂಡು ಈಗ ನೋಡ್ಕೊಳ್ತಾ ಇರೋವಂಥವ್ರು ತುಂಬ ಜನ ಇದ್ದಾರೆ. ಕೆಲವ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಆ ರೀತಿ ಮನಸ್ಥಿತಿ ಇದ್ದಂತಹ ಹೆಣ್ಣು ಮಕ್ಕಳು ಇಬ್ಬರಿಗೆ ಈಗ ಹೈಕೋರ್ಟು ಸರಿಯಾದ ಪಾಠವನ್ನು ಕಲಿಸಿದೆ. ಯಾವ ರೀತಿಯಾದಂತಹ ಪಾಠ ಅಂತಂದರೆ, ಈ ತುಮಕೂರು ಹತ್ರ ಹೆಬ್ಬೂರು ಅನ್ನುವಂತಹ ಒಂದು ಜಾಗ ಇದೆ. ಆ ಹೆಬ್ಬೂರು ಹತ್ರ ದೊಡ್ಡಗೊಲ್ಲಹಳ್ಳಿ ಅನ್ನುವಂತಹ ಒಂದು ಗ್ರಾಮ ಇದೆ. ಆ ಒಂದು ಗ್ರಾಮದಲ್ಲಿ ವೆಂಕಟಯ್ಯ ಅಂತ ಅಂದ್ಬಿಟ್ಟು 84 ವರ್ಷದ ಒಬ್ಬ ವ್ಯಕ್ತಿ, ಅಂದರೆ ಒಬ್ಬರು ವೃದ್ಧರು ವಾಸ ಮಾಡ್ತಾ ಇದ್ದಾರೆ. ಅವರು ಒಬ್ಬರೇ ಇರುವಂಥದ್ದು. ಅವರಿಗೆ 2.4 ಎಕರೆ, ಅಂದರೆ 2.5 ಎಕರೆ ಅನ್ಕೊಳ್ಳಿ, 2.5 ಎಕರೆ ಕೃಷಿ ಭೂಮಿ ಇತ್ತು. ಆ ಒಂದು ಕೃಷಿ ಭೂಮಿಯನ್ನು ಅವರಿಗೆ ಗಂಡು ಮಕ್ಕಳಿಲ್ಲ, ಇಬ್ಬರೇ ಹೆಣ್ಮಕ್ಳಿರೋದು. ಶಿವಮ್ಮ ಮತ್ತು ಪುಟ್ಟಮ್ಮ ಅಂತ ಅಂದ್ಬಿಟ್ಟು ಇಬ್ಬರು ಹೆಣ್ಮಕ್ಳಿದ್ದಾರೆ. ಆ ವೆಂಕಟಯ್ಯ ಅನ್ನೋರು ಏನು ಮಾಡಿದ್ರು, ಇನ್ನೇನಕ್ಕೆ ನನಗೆ ಈ ವಯಸ್ಸಲ್ಲಿ ಭೂಮಿ, ಸೊ ಮಕ್ಕಳ ಹೆಸ್ರಿಗೆ ಮಾಡಿಬಿಡೋಣ, ಅವ್ರನ್ನ ಕೊನೆಗಾಲದಲ್ಲಿ ನೋಡ್ಕೋತಾರೆ ಅನ್ನುವಂತಹ ಕಾರಣಕ್ಕೆ ಆ ಶಿವಮ್ಮ ಮತ್ತು ಪುಟ್ಟಮ್ಮನ ಹೆಸರಿಗೆ ಸಮನಾಗಿ 1.2 ಎಕರೆ 1.2 ಎಕರೆನ ಗಿಫ್ಟ್ ಡೀಡನ್ನು ಮಾಡಿದ್ರು. ಅಂದರೆ ಉಡುಗೊರೆ ಡೀಡ್ ಅಂತ ಹೇಳ್ತೀವಿ, ಅದನ್ನು ಗಿಫ್ಟ್ ಡೀಡನ್ನು ಮಾಡಿಬಿಟ್ಟು ಆಸ್ತಿ ವರ್ಗಾವಣೆ ಕೂಡ ಮಾಡಿದ್ರು. ಶಿವಮ್ಮ ಮತ್ತು ಪುಟ್ಟಮ್ಮನ ಹೆಸರಿಗೆ ಮಾಡಿದ್ರು. ಅಲ್ಲಿವರೆಗೂ ಕೂಡ ತಂದೆ ಅಪ್ಪ ಅಂದ್ಕೊಂಡಿದ್ದಂಥವ್ರು ಈ ಆಸ್ತಿ ವರ್ಗಾವಣೆ ಯಾವಾಗ ಆಯಿತೋ ಆದ ನಂತರ ಆ ತಂದೆಯನ್ನು ನೋಡ್ಕೊಳ್ಳುವಂತಹ ಕರ್ತವ್ಯ ನಮ್ಮದು ಅನ್ನೋದನ್ನೇ ಕೂಡ ಮರೆತುಬಿಟ್ರು ಅವರು. ಮರೆದುಬಿಟ್ಟಾಗ ಈ ತಂದೆಗೂ ಸಾಕಷ್ಟು ಬೇಜಾರಾಗೋಯ್ತು. ಯಾಕಂದರೆ ಅವ್ರಿಗಿದ್ದಂತಹ ಆಧಾರ ಕೃಷಿ ಭೂಮಿ ಒಂದೇ. ವಯಸ್ಸಾಯಿತು, ಇನ್ನೇನು ಮಾಡಲಿ, ಆ ಭೂಮಿಯಲ್ಲಿ ಮಕ್ಕಳಾದರೂ ಇಟ್ಕೊಳ್ಳಿ, ನನ್ನ ನೋಡ್ಕೋತಾರೆ ಅಂತ ವೆಂಕಟಯ್ಯ ಅಂದ್ಕೊಂಡ್ರು. ಅವರೇನು ಓದಿಲ್ಲ, ಅನಕ್ಷರಸ್ಥರು. ಸೊ ಗಿಫ್ಟ್ ಮಾಡಿ ಮಕ್ಕಳಿಗೆ ಕೊಟ್ಟು ಆಯಿತು, ಆಸ್ತಿ ವರ್ಗಾವಣೆನೇ ಆಯಿತು. ಆಮೇಲೆ ಮಕ್ಕಳು ನೋಡ್ಕೊಳ್ಳಿಲ್ಲ ಯಾರನ್ನ, ತಂದೆನ. ಇದರಿಂದ ಬೇಜಾರಾಗೋಯ್ತು ಅವ್ರಿಗೆ, ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಇವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕಲ್ಲ ಅಂತ ನೋಡು. ಆದರೆ ಜೊತೆಗೆ ಅವ್ರ ಹತ್ರ ಇದ್ದಿದ್ದ ಆಧಾರ ಅದೊಂದೇ ಜೀವನ ಮಾಡಲಿಕ್ಕೆ. ಇನ್ನು ಅಷ್ಟು 84 ವರ್ಷ ಏಜಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ. ಅದಕ್ಕೆ ಏನು ಮಾಡಿದ್ರು, ತಮ್ಮ ಒಂದು ಗಿಫ್ಟ್ ಡೀಡ್ ಏನು ಕೊಟ್ಟಿದ್ರು ಮಕ್ಕಳಿಗೆ, ಅದನ್ನು ವಾಪಸ್ ತಗೋಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದ್ರು.
ವಾಪಸ್ ತಗೋಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಏನು ಮಾಡಿದ್ರು, ಕೇಸ್ ಹಾಕಿದ್ರು. ಅದು ಬಂದು ಉಪವಿಭಾಗಾಧಿಕಾರಿಗೆ ಹೋಗುತ್ತೆ ಫಸ್ಟ್ ಕೇಸು. ಆ ರೀತಿ ಉಪವಿಭಾಗಾಧಿಕಾರಿಗೆ ಹೋಯ್ತು ಕೇಸು. ಆದರೆ ಅಲ್ಲಿ ಏನಾಯಿತು, ವೆಂಕಟಯ್ಯ ಅವರ ಕೇಸು ವಜಾ ಆಗೋಯ್ತು. ಅಂದರೆ ಅವರಿಗೆ ಸೋಲಾಯಿತು. ಏನಕ್ಕೆ ಸೋಲಾಯಿತು ಅಂತಂದರೆ, ಅವ್ರೇನು ಹೇಳ್ತಾ ಇದ್ದಾರೆ, ಉಪವಿಭಾಗಾಧಿಕಾರಿ ಆ ಒಂದು ಗಿಫ್ಟ್ ಡೀಡ್ನಲ್ಲಿ ನೀವು ಮೆನ್ಷನ್ ಮಾಡಿಲ್ಲ, ಏನಂತ ಷರತ್ತು ಹಾಕಿಲ್ಲ, ನನ್ನನ್ನು ಇವರಿಬ್ಬರು ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ನೀವು ಷರತ್ತು ಹಾಕಿಲ್ಲ, ಆ ಕಾರಣಕ್ಕೋಸ್ಕರ ಈ ಕೇಸನ್ನ ವಜಾ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ವಜಾ ಮಾಡಿಬಿಟ್ರು. ಅದು ಯಾವಾಗ 2023ರಲ್ಲಿ ಡಿಸೆಂಬರ್ 19ರಲ್ಲಿ ಅದನ್ನು ವಜಾ ಮಾಡಿಬಿಟ್ರು. ಮತ್ತೆ ಅದು ಜಿಲ್ಲಾಧಿಕಾರಿಗೆ ಹೋದರು. ಆ ವೆಂಕಟಯ್ಯ ಅವ್ರು ಸುಮ್ಮನೆ ಬಿಡಲಿಲ್ಲ. ಕಷ್ಟಪಟ್ಟು ದುಡ್ದಿದ್ದು ಆಸ್ತಿ ನೋಡ್ಕೋತಾರೆ ಅಂತ ಮಕ್ಳನ್ನ ಕಷ್ಟಪಟ್ಟು ಸಾಕಿದ್ರು, ಬೆಳೆಸಿದ್ರು, ಮದುವೆ ಮಾಡಿಕೊಟ್ಟಿದ್ರು, ಹಿಂಗೆಲ್ಲ ಮಾಡಿ ಆಸ್ತಿನೂ ಕೊಟ್ಟರೆ ಅವ್ರು ನೋಡ್ಕೊಳ್ಳಿಲ್ವಲ್ಲ, ಬೇಜಾರಾಗಿತ್ತು. ಅವ್ರು ಮತ್ತೆ ಜಿಲ್ಲಾಧಿಕಾರಿ ಹತ್ರ ಹೋದರು, ಡಿ ಸಿ ಹತ್ರ ಹೋದರು. ಡಿ ಸಿ ಕೂಡ 2024 ಅಕ್ಟೋಬರ್ 22ನೇ ತಾರೀಕಲ್ಲಿ ಸೇಮ್ ಉಪವಿಭಾಗಾಧಿಕಾರಿ ಏನು ಹೇಳಿದ್ರು ಅದೇ ರೀತಿಯಾಗಿ ಅವರ ಒಂದು ತೀರ್ಪನ್ನು ಎತ್ತಿಡ್ಬಿಟ್ಟು ಕೇಸನ್ನ ವಜಾ ಮಾಡಿಬಿಟ್ರು ಡಿ ಸಿ. ಇದರಿಂದ ಅವ್ರಿಗೆ ಇನ್ನೂ ಬೇಜಾರಾಯಿತು. ಬೇಜಾರಾದರೂ ಆ ವ್ಯಕ್ತಿ ಸುಮ್ಮನೆ ಬಿಡಲಿಲ್ಲ. ವಯಸ್ಸು 84 ಆಗಿದೆ, ಅವ್ರು ಬಿಡಲಿಲ್ಲ. ಕೊನೆಗೆ ಏನು ಮಾಡಿದ್ರು, ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ಗೆ ಹೋದಾಗ ಈಗ ಹೈಕೋರ್ಟ್ನಲ್ಲಿ ಆ ಇಬ್ಬರು ಹೆಣ್ಮಕ್ಳಿಗೂ ಸರಿಯಾಗಿ ಬೈದು, ಈ ಕೂಡಲೇ ನೀವು ಆಸ್ತಿಯನ್ನು ವಾಪಸ್ ಕೊಡಬೇಕು, ಅಪ್ಪನೇ ನೋಡ್ಕೊಳ್ಳಲ್ಲ ಅಂತ ಅಂದಮೇಲೆ ಅವ್ರ ಆಸ್ತಿ ಕಟ್ಕೊಂಡು ನಿಮಗೇನು ಅಂತ ಅಂದ್ಬಿಟ್ಟು ಸರಿಗೆ ಅವರಿಗೆ ಪಾಠವನ್ನು ಕಲಿಸಿದ್ದಾರೆ. ನಮ್ಮ ಒಂದು ಕರ್ನಾಟಕ ರಾಜ್ಯದ ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ಸೂರಜ್ ಗೋವಿಂದರಾಜು ಅವರು ಏಕಸದಸ್ಯ ಪೀಠ, ಅಂದರೆ ಸಿಂಗಲ್ ಜಡ್ಜ್ ಇದ್ದಂತಹ ಪೀಠ, ಅವರು ಈ ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು. ಈ ಕೂಡಲೇ ನೀವು ಆಸ್ತಿಯನ್ನು ವಾಪಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಹೇಳಿದ್ದಾರೆ. ಏನಂತಂತಂದರೆ, ಆಲ್ರೆಡಿ ನಮ್ಮ 2007ರಲ್ಲಿ ಹಿರಿಯ ನಾಗರಿಕರಿಗೆ ಒಂದು ಕಾಯ್ದೆ ಅನ್ನೋದಿದೆ. ಆ ಒಂದು ಕಾಯ್ದೆಯಲ್ಲಿ ಹಿರಿಯ ನಾಗರಿಕರ ಏನು ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು ಅನ್ನೋದಿದೆ. ಜೊತೆಗೆ ಗ್ರಾಮೀಣ ಭಾಗದಲ್ಲಿ, ಅಂದರೆ ನಮ್ಮ ಒಂದು ಕರ್ನಾಟಕ ಆಗಿರ್ಬೋದು ಅಥವಾ ದೇಶದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಗ್ರಾಮೀಣ ಭಾಗದಲ್ಲಿ ಪೋಷಕರು ಏನು ಮಾಡ್ತಾರೆ, ಆ ಒಂದು ನಿರೀಕ್ಷೆ ಇರುತ್ತೆ. ಅದನ್ನೇನು ಮೆನ್ಷನ್ ಮಾಡಲೇಬೇಕು ಅನ್ನೋದೇನಿಲ್ಲ, ಭಾವನಾತ್ಮಕ ಸಂಬಂಧ ಇರುತ್ತೆ, ನಮ್ಮನ್ನು ನೋಡ್ಕೋತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಇರುತ್ತೆ. ಸೊ ಒಂದು ಅವಲಂಬನೆ ಇರುತ್ತೆ, ಆರೈಕೆಗಾಗಿ ಅವಲಂಬನೆ ಇರುತ್ತೆ. ಅದನ್ನು ನಾವು ಮೆನ್ಷನ್ ಮಾಡಲೇಬೇಕು ಅನ್ನೋದೇನು ಇಲ್ಲ. ಸೊ ಹಿರಿಯ ನಾಗರಿಕರಿಗೆ ಏನಾದರೂ ಈ ರೀತಿಯಾದಂತಹ ಅನ್ಯಾಯ ಆದರೆ ಅಂತಹ ನಾಗರಿಕರ ಒಂದು ರಕ್ಷಣೆಗೆ ಕೋರ್ಟ್ ಯಾವಾಗಲೂ ಸದಾ ಬದ್ಧವಾಗಿರುತ್ತೆ ಅನ್ನುವಂತಹ ಒಂದು ತೀರ್ಪನ್ನು ಕೊಟ್ಟು, ಈ ರೀತಿ ನಾಲಾಯಕ್ ಮಕ್ಕಳಿಗೆ ಸಾಕಷ್ಟು ಜನ, ಅಂದರೆ ಒಂದಷ್ಟು ಜನ ನಾಲಾಯಕ್ ಮಕ್ಕಳಿಗೆ, ಈ ರೀತಿಯಾದಂಥ ಮನಸ್ಥಿತಿ ಉಳ್ಳ ನಾಲಾಯಕ್ ಮಕ್ಕಳಿಗೆ ಸರಿಯಾದ ಪಾಠವನ್ನು ಕಲಿಸಿದೆ. ಅವರು ಹೇಳಿದ್ದಾರೆ, ಈ ಹಿಂದೆ ಉಪವಿಭಾಗಾಧಿಕಾರಿ ಆಗಿರ್ಬೋದು, ಡಿ ಸಿ ಆಗಿರ್ಬೋದು, ಅವ್ರು ಕೊಟ್ಟಿರುವಂತಹ ತೀರ್ಪು ಅದು ಸ್ವಲ್ಪ ದೋಷಪೂರಿತವಾಗಿದೆ, ಅದ್ರ ಪ್ರಕಾರ ನೀಡಲಿಕ್ಕೆ ಬರಲ್ಲ. ಇದು ಭಾವನಾತ್ಮಕ ಸಂಬಂಧಗಳನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಅವರು ಅನಕ್ಷರಸ್ಥರು ಕೂಡ, ಜೊತೆಗೆ ಎಲ್ಲವನ್ನ ಕೂಡ ನಾವು ಮೆನ್ಷನ್ ಮಾಡಲೇಬೇಕು. ಅವ್ರು ನೋಡ್ಕೋತಾರೆ, ಅದಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದನ್ನೆಲ್ಲ ಮೆನ್ಷನ್ ಮಾಡಬೇಕಾಗಿಲ್ಲ. ಸೊ ನಿರೀಕ್ಷೆ ಇತ್ತು, ಜೊತೆಗೆ ಅವ್ರು ನೋಡ್ಕೋತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಮೇಲೆ ಅವರು ಗಿಫ್ಟ್ ಡೀಡನ್ನು ಇದ್ದಂತಹ ಒಂದಿಷ್ಟು ಆಸ್ತಿಯನ್ನು ಕೊಟ್ಟಿರುವಂಥದ್ದು. ಸೊ ಜೊತೆ ಕರ್ತವ್ಯ ಕೂಡ, ಮಕ್ಕಳದು ಕರ್ತವ್ಯ ಕೂಡ. ಸೊ ಅವ್ರ ಕರ್ತವ್ಯನೇ ಮಾಡ್ತಾಯಿಲ್ಲ, ಇನ್ನೇನಕ್ಕೆ ನೀವಿಬ್ಬರು ವಾಪಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಚೀಮಾರಿ ಹಾಕಿ ಕಳಿಸಿದೆ. ಇವಾಗ ಆ ಆಸ್ತಿ ವೆಂಕಟಯ್ಯ ಅವರ ಪಾಲಾಗಿದೆ. ಆಸ್ತಿ ಇಟ್ಕೊಂಡು ಏನು ಮಾಡ್ತಾರೆ ಅಂತಲ್ಲ, ಬಟ್ ಅಂಥವ್ರಿಗೆ ಸರಿಯಾದ ಪಾಠ ಅಂತೂ ಆಯಿತು ಅಂತ ಅನ್ಬೋದು. ಆಸ್ತಿ ಇರಲಿ ಬಿಡಲಿ, ಹೆತ್ತವ್ರನ್ನ ನೋಡ್ಕೊಳ್ಳೋದು ಕರ್ತವ್ಯ. ಅದರಲ್ಲೂ ಆಸ್ತಿ ಕೊಟ್ಟರೂ ಕೂಡ ಹೆತ್ತವ್ರನ್ನ ನೋಡ್ಕೊಳ್ಳಿಲ್ಲ ಅಂತಂದವರಿಗೆ ಹೈಕೋರ್ಟ್ ಸರಿಯಾದ ಪಾಠ ಕಲಿಸಿದೆ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು ಅವರು ಒಂದೊಳ್ಳೆ ತೀರ್ಪನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ ಆ ಒಂದು ತೀರ್ಪಿಗೆ. ನ್ಯಾಯ ಕೂಡ ವೆಂಕಟಯ್ಯ ಅವರ ಒಂದು ಪಾಲಿಗೆ ಸಿಕ್ಕಿದೆ. ಇನ್ನಾದರೂ ಅವ್ರು ಬದಲಾಗ್ತಾರೋ ಮಕ್ಕಳು ಗೊತ್ತಿಲ್ಲ, ಒಟ್ಟಲ್ಲಿ ಏನಾಗುತ್ತೋ ಏನೋ ಅಂತ. ಇಷ್ಟೆಲ್ಲ ಡಿಸ್ಪ್ಯೂಟ್ ಆದಮೇಲೆ ಮಕ್ಕಳು ಬದಲಾಗಿ ಇಲ್ಲ ನೋಡ್ಕೋತೀವಿ ಅನ್ನೋದು ಗೊತ್ತಿಲ್ಲ, ಏನು ಮಾಡ್ತಾರೆ ಅಂತ. ಸಂಬಂಧಗಳಲ್ವ ಸರಿ ಹೋದ್ರೂ ಹೋಗ್ಬೋದೇನೋ ಗೊತ್ತಿಲ್ಲ. ಬಟ್ ಇದರಿಂದ ಸಾಕಷ್ಟು ಜನರಿಗೆ ಪಾಠ ಅಂತೂ ಕಲಿಯೋ ರೀತಿಯಾಗಿದೆ. ಸೊ ಹೆತ್ತವ್ರನ್ನ ನೋಡ್ಕೊಳ್ಳೋದು ಗಂಡು ಮಕ್ಳ ಕರ್ತವ್ಯ ಅಲ್ಲ. ಆಸ್ತಿಯಲ್ಲಿ ಸಮಪಾಲನ್ನು ಕೇಳ್ದಂಗೆ ಹೆತ್ತವರ ಕರ್ತವ್ಯಗಳಲ್ಲಿ ಅಥವಾ ಹೆತ್ತವರ ಸಾಲಗಳಲ್ಲಿ ಅಥವಾ ಹೆತ್ತವರದ ತೊಂದರೆಗಳಲ್ಲಿ ಸಮಪಾಲನ್ನು ಕೂಡ ಹೆಣ್ಮಕ್ಳು ಪಡಿಬೇಕಾಗತ್ತೆ. ಕೆಲವೊಂದಷ್ಟು ಹೆಣ್ಮಕ್ಳಿಗೆ ಸಂದರ್ಭಗಳು ಸರಿ ಇರೋದಿಲ್ಲ, ಮದುವೆ ಆದ ನಂತರ ಹೆತ್ತವ್ರನ್ನ ನೋಡ್ಕೊಳ್ಳುವಂತಹ ಸಂದರ್ಭಗಳು ಇರೋದಿಲ್ಲ. ಆದ್ರೂ ಕೂಡ ಆ ಥರ ಸಂದರ್ಭವನ್ನು ಕ್ರಿಯೇಟ್ ಮಾಡ್ಕೋಬೇಕು. ಯಾಕಂದರೆ ಮಕ್ಕಳು ಚಿಕ್ಕ ವಯಸ್ಸಲ್ಲಿದ್ದಾಗ ಎಂಥದೇ ಸಂದರ್ಭ ಆಗಲಿ, ಎಂತಹ ಕೆಟ್ಟ ಪರಿಸ್ಥಿತಿ ಆಗಲಿ, ಹೆತ್ತವರು ಮಕ್ಕಳನ್ನ ಸಾಕಿರ್ತಾರೆ. ಅವ್ರಿಗೆ ಊಟ ಇಲ್ಲ ಅಂತಂದರೂ ಮಕ್ಳಿಗೆ ಊಟ ಕೊಟ್ಟಿರ್ತಾರೆ, ಅವ್ರಿಗೆ ಬಟ್ಟೆ ಇಲ್ಲ ಅಂದರೂ ಮಕ್ಳಿಗೆ ಬಟ್ಟೆ ಕೊಟ್ಟಿರ್ತಾರೆ, ನಾವು ಓದಿಲ್ಲ ಅಂದರೂ ಮಕ್ಕಳು ಚೆನ್ನಾಗಿ ಓದಲಿ ಅಂತ ಕಷ್ಟಪಟ್ಟಿರ್ತಾರೆ. ಅಂಥದ್ರಲ್ಲಿ ನಮ್ಗೆ ಯಾವುದೇ ಪರಿಸ್ಥಿತಿ ಬಂದರೂ, ಯಾವುದೇ ಸಂದರ್ಭ ಬಂದರೂ ಹೆತ್ತವ್ರನ್ನ ನೋಡ್ಕೋಬೇಕು. ಜೊತೆಗೆ ಆ ಒಂದು ವೃದ್ಧಾಪ್ಯವನ್ನು ನಾವು ಮಕ್ಕಳಾಗಿದ್ದಾಗ ಎಷ್ಟು ಸಂಭ್ರಮಪಟ್ಟು ಸಂಭ್ರಮಿಸ್ತಾರೋ ಅದೇ ರೀತಿ ಅವರ ವೃದ್ಧಾಪ್ಯವನ್ನು ನಾವು ಸಂಭ್ರಮಿಸಿ
ಅವ್ರನ್ನ ಕೊನೆಗಾಲದಲ್ಲಿ ಕಳಿಸ್ಕೊಡ್ಬೇಕಾಗತ್ತೆ. ಸೊ ಈ ತೀರ್ಪು ಒಂದಷ್ಟು ಜನರಿಗೆ ಪಾಠವಾಗಲಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.